ಜರುಗಿಸ್ಕೊಂಡು ಬಂದು ಬಾಯಲ್ಲಿ ಯಾರು ಫಸ್ಟ್ ತಿಂತಾರೋ ಅವ್ರಿಗೆ ಫುಲ್ ಪ್ಯಾಕ್ ಓರಿಯೋ ಪ್ಯಾಕ್ ಫುಲ್ ಫ್ರೀ. ಓಪ ಓಪ ಇದಾಯ್ತು. ತಿರೋ ಫಸ್ಟಿಂದ ಫಾಸ್ಟ್ ಫಾಸ್ಟ್. ನೀ ಒನ್ ಹಂಗೆ ಮಾಡ್ರಿ. ನಾನ್ ತಿನ್ಬಿಡ್ತೀನಿ, ತಿಮ್ಮದಲ್ಲಿ ಗೆಲ್ತೀನಿ. ಹೋಯ್ತು. ಏನಾಯ್ತು? ಜೆಂಡು ಬಾಂಬ್ ಹಾಕಿದ್ರೆ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಗೇಮ್ ಚಾಲೆಂಜು ಗೈಸ್. ಒಂದು ಗೇಮ್ ಆಡಿಸ್ತಾರಂತೆ ನಮ್ಮ ಮನೆಯವರು. ಆಲ್ರೆಡಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಬಟ್ ಅದರಲ್ಲಿ ಒಂದು ಟ್ವಿಸ್ಟ್ ಇದೆ. ನನಗೂ ಅದು ನನಗೆ ಟ್ವಿಸ್ಟ್ ಕಾದಿದೆಯೋ ಅಥವಾ ಹೇಮಂತ್ ಕಾದಿದೆಯೋ ಗೊತ್ತಿಲ್ಲ. ಇಬ್ಬರು ಆಡ್ತಾಯಿದ್ದೀವಿ. ನಮ್ಮನೆಯವರು ಜಸ್ಟ್ ಹೇಗೆ ಮಾಡೋದು ಹೇಗೆ ಆಡೋದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಷ್ಟೇ. ಅದು ನನಗಾಗುತ್ತೋ ಅವನಿಗಾಗುತ್ತೋ ಗೊತ್ತಿಲ್ಲ. ನೀವು ಕಾಯ್ತಾ ಇರಿ, ಕಾದು ನೋಡಿ ಏನು ಅಂತ ಹೇಳಿ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ನಿಮ್ಗೆ ಹೇಳೋದೇ ಬೇಡ, ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಎತ್ತ ಅಂತ. ಓಕೆ ಗೈಸ್, ಸ್ಟಾರ್ಟ್ ಮಾಡೋಣ. ರೆಡಿನಾ? ಹಾಂ, ರೆಡಿನಾ? ನಿಮಗೆ ಗೊತ್ತಾ ರೆಡಿ? ಗೇಮ್ ಏನಂತ ಗೊತ್ತಾ? ನನಗೆಲ್ಲ ಗೊತ್ತು, ರೆಡಿ. ಓಕೆ ಗೈಸ್, ಕಂಟಿನ್ಯೂ ಮಾಡ್ತೀನಿ ನೋಡಿ. ನೋಡಿ ಗೈಸ್, ಓರೇ ಬಿಸ್ಕೆಟ್ ಇವಾಗ ಮೇಲ್ಗಡೆ ಇಟ್ಕೊಂಡಿದ್ದಾರೆ. ಅದನ್ನು ಹಂಗೆ ಜರುಗಿಸ್ಕೊಂಡು ಬಂದು ಬಾಯಲ್ಲಿ ಯಾರು ಫಸ್ಟ್ ತಿಂತಾರೋ ಅವ್ರಿಗೆ ಫುಲ್ ಪ್ಯಾಕ್ ಓರಿಯೋ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪ್ಯಾಕ್ ಫುಲ್ ಫ್ರೀ. ರೆಡಿನಾ? ರೆಡಿ? 1 2 3. ಹೆಂಗಾರ ಮಾಡ್ಕೊಳ್ಳಿ. ಜರುಗಿಸ್ಕೊಂಡು ಒಟ್ಟಿಗೆ ಬಾಯಿ ಹತ್ರ ಕೈ ಟಚ್ ಮಾಡಬಾರ್ದು. ಬಾಯಿ ಹತ್ರನೇ ಬಂದು ತಿನ್ಬೇಕು. ಏಮಂತಂದು ಆಲ್ರೆಡಿ ಕಣ್ಣ ಹತ್ರವರೆಗೂ ಬಂದೈತೆ. ಕಣ್ಣಿಂದ ನೋಡಿ ಗಾಯ್ಸ್, ಕಣ್ಣಿಂದ ಜರುಗಿಸ್ಬೇಕು. ನಿಧಾನಕ್ಕೆ ಬರುತ್ತೆ. ಹಾಂ, ಹಂಗೆ ಸಿಕ್ಕಾಕೊಂಡ್ರೆ ಎತ್ತು, ಹಂಗೆ ಎತ್ತು. ಹಾಂ, ಬಂತು. ಇನ್ನೊಂದು ಸ್ವಲ್ಪ ಹಂಗೆ ಜರುಗಿಸ್. ಓಪ ಬಿದ್ದಾಯ್ತು. ತಿರೋ ಫಸ್ಟಿಂದ. ಬಿದ್ದರೆ ಫಸ್ಟಿಂದ ಇಟ್ಕೋಬೇಕು. ಇಬ್ಬರದು ಬಿತ್ತು. ಫಾಸ್ಟ್. ನೀ ಇಬ್ಬರು ಫಸ್ಟಿಂದ ಇಟ್ಕೊಳ್ರಿ, ಇಬ್ಬರದು ಬಿದ್ದೋಗೈತೆ. ಹಾಂ, ರೆಡಿ. ಹಾಂ, ಬರ್ತಾಯಿದ್ದು. ಹಂಗೆ ಸ್ಲೋವಾಗಿ ಹಾಕೊಳ್ರಿ, ಸ್ಲೋವಾಗಿ ಬರೋದು ಮಾಡ್ಕೊಳ್ರಿ. ಅದು ಜಾಸ್ತಿ ಅಲ್ಲಸ್ಬೇಡತೀನಿ. ಹಾಂ, ನೋಡಂಗೆ ಬಿದ್ದೋಗ್ತದೆ. ಅವ್ನು ನೋಡಂಗೆ ಜರುಗಿಸ್ತಾವನಲ್ಲ, ಚೂರು ಜರುಗಿಸು. ಹಂಗೆ ಚೂರು ಜರುಗಿಸ್ರಿ. ಹಂಗೆ ಇನ್ನೊಂದು ಚೂರು. ಬಾಯಿ ಹತ್ರನೇ ಜರುಗಿಸೋ ಅಷ್ಟೊತ್ತಿಗೆ ಬೀಳಿಸ್ತೀರ. ಫಸ್ಟಿಂದ ಇಕ್ಕಳೆ ನೀನು ಫಸ್ಟಿಂದ ಇಕ್ಕಳೆ. ಅವ್ನು ಅಲ್ಲೋಡ್ ಜರುಗಿಸ್ತಾವನೆ ತಾನೆ, ಅಲ್ಲೋಡಲ್ಲಿ ಬಂತು. ಇಕ್ಕಳ್ರಿ, ಇಬ್ರು ಫಸ್ಟಿಂದ ಇಕ್ಕಳ್ರಿ. ಎಷ್ಟು ಈಸಿ ಐತೆ ಗೊತ್ತಾ? ನೀವು ಇವ ಆಟ ಆಡೋಕೆ ಬರ್ತಾ ಇಲ್ಲ ನೋಡಿ. ಇಲ್ಲ, ಫಸ್ಟಿಂದ ಹಂಗೆ ಇಟ್ಕೊಳ್ರಿ. ಆಗುತ್ತೆ. ನಿಧಾನಕ್ಕೆ ಜರುಗಿಸ್ಬೇಕು. ಮೂಗವರೆಗೂ ಬರುತ್ತೆ ತಾನೆ. ನಾಲ್ಗೆ ಆಚೆ ಇಟ್ಕೋಬೇಕು, ಅದು ಬೀಳ್ಬೇಕಾರೆ. ಅವಾಗ ನಾಲ್ಗೆ ಮೇಲೆ ಬೀಳುತ್ತೆ. ಹಂಗೆ ಮತ್ತೆ
ಮತ್ತೆ ಇಲ್ಲ ಜಸ್ಟ್ ಮಿಸ್ ಆಯ್ತು ಒಂದು. ಜಸ್ಟ್ ಮಿಸ್, ಇಬ್ಬರದು ಜಸ್ಟ್ ಮಿಸ್ ಆಯ್ತು. ಹೇಳ್ಬಿಡ್ರಿ ಬೇರೆ. ಕಿವಿಯಕ್ಕೆಲ್ಲ ಹೋಗ್ತೈತಿ. ಅವ್ನು ಫ್ರೇಮ್ ಬಿಟ್ಟು ಆ ಕಡೆಗೆ ಹೋಗ್ತಾನೆ. ಹಾಂ ಈ ಕಡೆ ಹೋಗಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಧ್ಯಾನ ಮಾಡ್ತಾವನೆ ಧ್ಯಾನ ಮಾಡ್ತಾವನೆ, ಅವನೇ ತೋರ್ಸು ನನ್ನಲ್ಲ, ಧ್ಯಾನ ಮಾಡ್ತಾವ ಅಂತ. ಹಂಗೆ ಬರುತ್ತೆ, ಮೂವ್ ಮಾಡು. ಬಂತು ಇನ್ನು ಸ್ವಲ್ಪ ಸುಮ್ಮನೆ ಇನ್ನು ಸ್ವಲ್ಪ ಅಲ್ಲೇ ಐತೆ ಹೇಳಪ್ಪ. ಇದಾಯ್ತು, ಇಬ್ರಿಗೆ ಫಸ್ಟಿಂದ ಈ ಕೇಳ್ರಿ. ಬಿಡು ಸಾಕು, ಆಗೋದಿಲ್ಲ, ಬೇರೆ ಏನಾರ ಹೇಳು. ಇಬ್ರು ಬಾಕಿಗೆ ಫಸ್ಟ್ ಯಾರು ತಿಂತಾರೋ ಅವರು ವಿನ್ನರು. ನುಂಗದ ಅಗಿಬೇಕಾ? ಫಸ್ಟ್ ಅಗಿಬೇಕು, ಫಸ್ಟ್ ಯಾರು ಇಕ್ಕಂತಾರೋ ಅವರೇ ವಿನ್ನರು. ಇರೋ 1 2 3 ಅಂತೀನಿ, ರೆಡಿನಾ? ಫುಲ್ ಅದು ತವ್ರು ತರಿಸ್ಬೇಕಾ? ಫಸ್ಟ್ ಯಾರು ತೋರಿಸ್ತಾರೋ ಅವ್ರು ವಿನ್ನರು. ಫುಲ್ ನುಂಗಿರ್ಬೇಕು. 1 ಇದು ಬೇಡ ಅದನ್ನೇ ಇಕ್ಕು, ಹಂಗೆ ಮಾಡ್ರಿ. ಅದೇ ಇರ್ಲಿ, ಅದೇ ನಾನ್ ತಿಂದ್ಬಿಡ್ತಿದ್ದೆ ಇಷ್ಟೊತ್ತಿ. ಲಾಸ್ಟ್ ಸರಿ ಆಯ್ತು, ಆಗ್ಲಿಲ್ಲ ಅಂದ್ರೆ ಅದೇ ತಿಂಬದ ನನ್ ತಿಂಬದಲ್ಲಿ ಗೆಲ್ತೀನಿ ಗೈಸ್. ನೀನು ಸ್ಲೋವಾಗಿ ಹಣೆ ಮೇಲೆ ಇದ್ದ ಸ್ಲೋವಾಗಿ ಬರ್ಬೇಕದು. ಮೂಗತ್ರ ಬಂದಾಗ ಇದು ಕೆನ್ನೆ ಎಗರಿಸ್ತಾ ಬಾಯ ಹತ್ರ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಾ ಒಂದು ತಿನ್ನ ಹೋಯ್ತು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಏನಾಯ್ತು? ಜೆಂಡು ಬಾಂಬ್ ಹಾಕ್ತಾರೆ. ಚೆಂಡು ಬಾಂಬ್ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಜೆಂಡು ಬಾಂಬ್ ನಿಜ. ಪೇಸ್ಟ್ ಅದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇನ್ನೊಂದು ಮ್ಯಾಟ್ರ್ ಹೆಂಗ್ ಗೊತ್ತಾ? ಬಿಸ್ಕೆಟ್ ತಂದಿದ್ದು ಅವನೇನೆ, ಬಿಸ್ಕೆಟ್ ತಂದಿದ್ದ ಅವನೇ. ಅವನು ಇದು ಬೇಡ ಗೇಮು, ತಿನ್ನೋದು ಬೇಡ, ಹಿಂಗ ಆಡ್ಕೊಂಡು ಆಟ ಆಡೋದು ಅಂದ. ಸರಿ ಅಂತ ಅವನದರಿಗೆ ಹೋದೆ. ಅದು ನನಗೆ ಗೊತ್ತಿತ್ತು, ನಾನೇ ಪೇಸ್ಟ್ ಹಾಕಿದ್ದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಗೈಸ್ ಅದು ನಂಗೆ ಗೊತ್ತಿತ್ತು, ನಾನೇ ಪೇಸ್ಟ್ ಹಾಕಿದ್ದು. ಆದ್ರೂ ಅವ್ನ ಮಕ್ಕ ನೋಡಿ ಇನ್ನ ಬಾಯಿ ಒರೆಸ್ಕೊಂಬದ್ರಾಗೆ ಇದ್ದೇನೆ. ಏನಾಗಲ್ಲ ಗೈಸ್, ಪೇಸ್ಟ್ ಎಲ್ಲ ತಿಂತಾರಲ್ಲ, ಅಲ್ಲಿ ಉಜ್ಬೇಕಾರೆ ಎಲ್ಲ ನುಂಗ್ಕೊಂಡೆ. ಇದು ತೆಳಗೈತೆ ಅಂತ ತೆಳ್ಳಗಿದ್ರೆ ಹೇಳ್ಬೇಕಿತ್ತು ನೀನು. ನಾವೇ ಕಿತ್ಕೊಂಡ್ರು ನೀನ್ ಹಂಗೆ ಚಿಕ್ಕ ಹುಡುಗರು ವಿಡಿಯೋ ತೆಗಿಬೇಕಾಯ್ತು ಮಾವ ನೀನು. ಯಾಕೆ ಬಂದು ವಿಡಿಯೋ ತೆಗಿಬೇಕಾಯ್ತು ನೀನು? ಗೈಸ್ ಅವನು ನನಗಿದು ಬೇಡ ಅಂತ ನಾನೇನ್ ಮಾಡ್ಬಿಟ್ಟೆ, ಬಿಸ್ಕೆಟ್ 2 ಕಡೆ ಎಲ್ಲ ಎಂಜಲ್ ಮಾಡಿಟ್ಬಿಟ್ಟೆ. ಅದಕ್ಕೆ ಅವನು ಅದನ್ನ ತಗೊಳ್ಳಿಲ್ಲ. ನಾನು ಆಕ್ಚುಲಿ ನನ್ ಪ್ಲಾನ್ ಹೆಂಗಿತ್ತು ಗೊತ್ತಾ? ನನ್ ಪ್ಲಾನ್ ನಿನ್ಗೆ ತಿನ್ನಿಸ್ಬೇಕಂತ ಇತ್ತು. ನಂಗೆ ಗೊತ್ತಾಗುತ್ತೆ, ನಾನೇ ಹಾಕಿರೋದು ಅದನ್ನ. ನಾನೇ ಗೈಸ್ ಹಾಕಿದ್ದು ಪೇಸ್ಟು, ಪ್ರೆಸ್ ಮಾಡ್ಬಿಟ್ಟೆ ಒಳಗಡೆ ಹೋಗ್ಬಿಡ್ತು.
ಹಿಂಗೆ ನಾವು ಹೆಂಗಿತ್ತು ಸರ್? ಚೆನ್ನಾಗಿತ್ತಾ? ಚೆನ್ನಾಗಿರ್ಲಿಲ್ಲ. ಬಿಸ್ಕತ್ ಕೊಡ್ರಿ ಫಸ್ಟ್. ಪ್ಯಾಕ್ ಫುಲ್ ಪ್ಯಾಕ್ ಹೇಳ್ದಂಗೆ. ಗಾಯ್ಸ್ ಇವರೆಲ್ಲ ಸುಳ್ಳು ಹೇಳ್ತಾರೆ ನೋಡ್ರಿ ಗಾಯ್ಸ್. ಇವಾಗ ಅಸಲಿ ಓರೆ ಬಿಸ್ಕತ್ತೇ ಕೊಡ್ತಾ ಇಲ್ಲ, ಕೊಡ್ತಾ ಇಲ್ಲ. ತಗೊಂಬರ ಹೋಗಿ ದುಡ್ಡು ಕೊಡ್ತಿ ತಗೋಬಾ. ಫುಲ್ ದೊಡ್ಡ ಪ್ಯಾಕ್ ತಗೊಂಡ್ ನಾವು ಹೇಳಿದ್ದು 5 ರೂಪಾಯಿ ಪ್ಯಾಕೆಟ್ ಅಲ್ವೇನ್ರಿ? ಎಷ್ಟು ರೂಪಾಯಿ? 5 ರೂಪಾಯಿ ಪ್ಯಾಕೆಟ್ ಬರಲ್ಲ, 5 ರೂಪಾಯಿ ಬರಲ್ಲ. 5 10 ರೂಪಾಯಿ ಇಷ್ಟು ಚಿಕ್ಕದು. ಯವ್ವ ಓರಿಯೋ ಅದು ಬ್ರ್ಯಾಂಡ್ 10 ರೂಪಾಯಿ ಅಂತೆ. ಎಲ್ಲ ಬಿಸ್ಕೆಟು ಒಂದೇ ಥರನೇ ಇರುತ್ತೆ. ಸರಿ 10 ರೂಪಾಯಿ ಕೊಡ್ತೀವಿ ಅಷ್ಟೇ ಗೈಸ್. ಚೆನ್ನಾಗಿತ್ತ ಗೈಸ್, ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ನಂಗೆ ಗೊತ್ತಿತ್ತು ಅದು ಟೇಸ್ಟ್ ಹೆಂಗಿದೆ ಅಂತ. ನಾನು ಗೇಮ್ ಇನ್ನಿ ಅದು ಹೆಂಗದೆ ವಿನ್ ಆಗಿರೋದೇ ನಾನು. ಅದು ನಿಜವಾಗ್ಲೂ ಅವ್ನ ಕೈಯಾಗ ತಗೊಂಡು ಅದೇ ಹೋಯ್ತು ಬಾಯಿ ಒಳಗಡೆ. ಹೌದಾ? ಅದೇ ಹೋಯ್ತಾ? ಪೇಸ್ಟ್ ತಿಂದಿದೆ ಬಿಡು. ತಿಂದ್ರು ಅಷ್ಟು ಅಗಿಲಿಲ್ಲ, ಅದೇ ಬಾಯಿಗಡೆ ಹೋಯ್ತು. ಹಾಕೊಂಡು ಹಿಂಗ್ ನಾಲ್ಗೆ ಮೇಲೆ ಇಕ್ಕೊಂಡಿದ್ದ, ಹಿಂಗ್ ಕಚ ಬಾಯಿ ಇಕ್ಕೊಂಡು ಆಗಿದ್ದಲ್ಲ, ಅವಾಗ ಅವನು ಹೋಗ್ಬಿಟ್ಟ. ಅವನು ಅಗ್ದಿರ್ಲಿಲ್ಲ ಅಲ್ವಾ? ಅವನು ಅಗ್ದಿಲ್ಲ ಅಂತಾನೆ ಅಗ್ಯದ ನುಂಗದ ಅಂತ ಕೇಳಿದ್ ನಾನು. ನಿನ್ಗೆ ಬೇಕು ಅಂತಾನೆ ಕೇಳಿದ್ದು. ಗಾಯ್ಸ್ ನಾನೇ ಗಾಯ್ಸ್ ಗೇಮ್ ವಿನ್ ಆದೆ, ಆದ್ರೆ ನಾವ್ ಅನ್ಕೊಂಡಿದ್ ಪ್ರಾಂಕ್ ಸಕ್ಸಸ್ ಆಯ್ತಲ್ಲ. ಪ್ಲಾನ್ ಅದೆಲ್ಲ ಗೊತ್ತಿಲ್ಲ ಗಾಯ್ಸ್, ವಿನ್ ಆಯ್ತು ನಾನು. ಗೈಸ್ ನಾವ್ ಅನ್ಕೊಂಡಿದ್ ಪ್ರಾಂಕ್ ಅಂತೂ ಸಕ್ಸಸ್ ಮಾಡಿದ್ವಿ ಗೈಸ್. ಹೆಂಗಿತ್ತು? ಚೆನ್ನಾಯ್ತು. ಇನ್ ಮುಂದೆ ಇದೇ ತರ ವಿಡಿಯೋಸ್ ಬರ್ತಾ ಇರ್ತವೆ, ಕಾಯ್ತಾ ಇರಿ. ಸೋಲೋದಕ್ಕೆ ರೆಡಿ ಆಗ್ತಾ ಇರು, ಪ್ರ್ಯಾಂಕ್ ಆಗೋದಕ್ಕೆ ರೆಡಿ ಆಗ್ತಾ ಇರು. ಪ್ರ್ಯಾಂಕ್ ಇವತ್ತು ಗೊತ್ತಿದ್ದ ಆಗಿನಾಗ್ಲಿ ಇನ್ನೊಂದ್ ಅಡಿಗೆ ಅಂತ ಎಷ್ಟನ ಒಂದ್ ತಗೊಂಡ್ರೆ ಕೇಳು. ಒಂದ್ ಚೂರ್ ಡೌಟ್ ಬಂದ್ರು ಗೇಮೇ ಆಡಲ್ಲ, ಎದ್ದೋಗ್ಬಿಡ್ತೀನಿ. ನನಗ್ ಗೊತ್ತಾಗ್ತೈತಲ್ಲ, ಗೊತ್ತಾಗ್ದಂಗೆ ಗೇಮ್ ಆಡ್ತೀವಿ ನಾವು. ಅದೆಲ್ಲ ಗೊತ್ತಿಲ್ಲ, ಒಂದ್ ಚೂರ್ ಗೊತ್ತಾಗಿದ್ರು ಗೇಮೇ ಆಡಲ್ಲ. ನಾನು ನೋಡ್ತೀನಿ ಗೈಸ್. ಇದೇ ಮಾತು ನೋಡ್ರಿ, ನಾನು ನೆಕ್ಸ್ಟ್ ಟೈಮ್ ಇವನ ಹತ್ರ ಪ್ರ್ಯಾಂಕ್ ಮಾಡೇ ಮಾಡಿಸ್ತೀನಿ. ಈ ಥರ ವಿಡಿಯೋಸ್ ಮಾಡೇ ಮಾಡ್ತೀನಿ ತಿನ್ನೋದ್ರಲ್ಲೇ. ನೋಡ್ತಾ ಇರಿ ಗೈಸ್. ಗೈಸ್ ನಿನ್ನೆಯಿಂದ ಸಿಕ್ಕಾಬಟ್ಟೆ ಮಳೆ ಅಂದ್ರೆ ಜೋರಲ್ಲ, ಜೋರ್ ಮಳೆ ಅಲ್ಲ ಇದು, ಸೋನೆ ಮಳೆ. ಜನಿ ಇವನ್ಗೊಂಥರ ಚಿಂತೆ ಗೈಸ್, ಯಾವಾಗ್ಲೂ ಆಡ್ಸ್ಬಾಟ್ ಅಂತ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಗೈಸ್ ಮಳೆ. ಬಿಟ್ಟೇ ಇಲ್ಲ, ಬೆಳಿಗ್ಗೆಯಿಂದನೂ ಬರ್ತಾನೇ ಇದೆ. ಎಲ್ಲ ಪಾಪ ನೆನ್ಕೊಂಡೇ ಹೋಗ್ತಾ ಇದ್ದಾರೆ ತುಂಬ ಜನ. ಫುಲ್ ಹಸಿರಾಗಿದೆ. ಇದೆಲ್ಲ ಒಣಗೋಗಿತ್ತು ಅವಾಗೆಲ್ಲ, ಈಗ ಫುಲ್ ಹಸುಗಳಿಗೆಲ್ಲ ಮೇವಾಯಿತು. ಹೇಗಿದೆ ವೆದರು? ಹೇಗಿದೆ? ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಒಂಥರ ನನಗೆ ಮಡಿಕೇರಿ ಸೈಡ್ ಎಲ್ಲ ಹೋಗೇ ಇಲ್ಲ, ಬಟ್ ಫೀಲ್ ಕೊಡುತ್ತೆ ಅಲ್ಲ. ಮಡಿಕೇರಿ, ಊಟಿ ಸೈಡ್ ಎಲ್ಲೇ ಹೋಗು ನೀನು ಈ ಟೈಮಲ್ಲಿ ಇದೇ ಫೀಲ್ ಕೊಡುತ್ತೆ. ಹೌದಾ? ಸೇಮ್ ಇವಾಗ ಏನು ಇದನ್ನ ಫೀಲ್. ಗೈಸ್ ವಿಡಿಯೋ ಅಂದ್ರೆ ಈ ಗೇಮ್ ಆಡೋದೇ ತಡ. ಹೇಮಂತ್ ನೋಡಿ ಹೆಂಗ್ ಮಲ್ಗೋನೆ. ಫುಲ್ ಮಳೆ, ಎಲ್ಲೂ ಹೋಗೋ ಆಗಿಲ್ಲ. ನಮ್ಮನೆಯವರು ಕೆಳಗಡೆ ಮಲ್ಗೋರೆ, ಅವನು ಇಲ್ಲಿ ಮಲ್ಗವನೆ, ನಾನು ಇಲ್ಲಿ ಪಕ್ಕದಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಗೈಸ್. ಏನು ಮಾಡೋದು, ಮಳೆಗೆಲ್ಲೂ ಆಚೆ ಹೋಗೋಕ್ಕಾಗ್ತಾ ಇಲ್ಲ. ಹಾಗೆ ಬಿಸಿದ್ದು ಏನಾದರೂ ತಿನ್ಬೇಕನ್ಸುತ್ತೆ. ಇವನು ನಾನೇ ಮಾಡಬೇಕಾಗುತ್ತೆ ಅಂತ ನಾನು ಏನು ಹೇಳೋದಿಲ್ಲ ಗೈಸ್ ಇವ್ರಿಗೆ. ನೋಡಿ ಏನಾದರೂ ಹೇಳಿದ್ರೆ ಸಾಕು, ಬಜ್ಜಿ ಮಾಡು, ಬೋಂಡ ಮಾಡು, ಹಿಂಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ನನಗೇನು ತಿನ್ನಬೇಕು ಅನಿಸ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ನಾನೀಗ ಹೇಳಿದ್ಕೆ ಇವ್ರಿಗೆ ಅನಿಸ್ತಾ ಇದೆ, ಇಲ್ಲಾಂದ್ರೆ ಅನಿಸ್ತಾ ಇರಲಿಲ್ಲ ಇವ್ರಿಗೂ. ಸಿಕ್ಕಾಬಟ್ಟೆ ಕೋಲ್ಡ್ ಇದೆ ಗೈಸ್ ವೆದರ್ ಮಾತ್ರ. ಊರ್ ಕಡೆ ಆದ್ರೂ ಮಳೆ ಬಂದ್ರೆ ಈ ತರ ಚೆನ್ನಾಗಿರುತ್ತೆ. ಊರ್ ಕಡೆ ಯಾಕೆ? ಅಟ್ಲೀಸ್ಟ್ ಭೂಮಿ ಆದ್ರೂ ತಂಪಾಗುತ್ತಲ್ಲ, ಸ್ವಲ್ಪ ಬರ್ತಾ ಇತ್ತು. ತಂಪು ಅಂದ್ರೆ ಲೈಟ್ ಆಗಾದ್ರೂ ನೆಂದಿರುತ್ತಲ್ಲ. ಕಡ್ಲೆ ಗಿಡಕ್ಕೂ ಅಸಲಿ ಏನೇನಕ್ಕೂ ಬರೋದು, ಕಡ್ಲೆ ಗಿಡಕ್ಕೂ ಅಲ್ಲ ಏನಕ್ಕೂ ಬಂದಂಗಲ್ಲ. ಏನಿಲ್ಲ ಗೈಸ್, ಹುಲ್ಲೊಂದು ಆಯ್ತೈತೆ ಕುರಿಗೂ ಮೇಕೆ. ಅಟ್ಲೀಸ್ಟ್ ಅವಕ್ಕಾದ್ರೂ ಮೇವಾಗುತ್ತಲ್ವಾ. ಮನೆಯವ್ರು ನೋಡಿ ವ್ಲಾಗ್ ನೋಡ್ತಾವ್ರೆ, ನೆನ್ನೆದು ವ್ಲಾಗ್ ಹಾಕೊಂಡು ನೋಡ್ತಾ ಇದಾರೆ. ಓಕೆ ಗೈಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಾಳೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಟೇಕ್ ಕೇರ್, ಬಾಯ್.